ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನೀವು ಒಂದು 5 ಪ್ರಾಡಕ್ಟಿಂದ ಯಾವ ಥರ ಈಸಿಯಾಗಿ ಮೇಕಪ್ ಮಾಡ್ಕೋಬೋದು ಎಂದು ತೋರಿಸ್ಕೊಡ್ತೀನಿ ನೋಡ್ಬೋದು. ಇದು ಮೆಬ್ಲಿನ್ ಅವ್ರದ್ದು ಲಿಪ್ ಆ್ಯಂಡ್ ಚೀಕ್ ಟಿಂಟ್. ಸೊ ನೀವನ್ನ ಹೈಗೆ ಯೂಸ್ ಮಾಡ್ಬೋದು, ಚೀಕ್ಸಿಗೆ ಯೂಸ್ ಮಾಡ್ಬೋದು, ಲಿಪ್ಸಿಗೂ ಯೂಸ್ ಮಾಡ್ಬೋದು. ಜಸ್ಟ್ ಒಂದು ಪ್ರಾಡಕ್ಟ್ ಸಾಕು. ಹಾಗೆ ಇದೊಂದು ಮೆಬ್ಲಿನ್ ಅವ್ರದ್ದು ಫಿಟ್ ಮಿ ಕಾಂಪ್ಯಾಕ್ಟ್. ಇದು ಅಷ್ಟೇ ನಿಮಗೆ ಮ್ಯಾಟ್ ಆ್ಯಂಡ್ ಫೋರ್ಲೆಸ್ ಫಿನಿಶಿಂಗ್ ಇದು ಕೊಡುತ್ತೆ. ನಿಮಗೆ ಈಸಿಯಾಗಿ ಸ್ಕಿನ್ನಲ್ಲಿ ಬ್ಲೆಂಡ್ ಆಗುತ್ತೆ. ಹಾಗೆ ಇದು ನಿಮಗೆ ಲೋರಿಯಲ್ ಅವ್ರದ್ದು ಗ್ಲೈಕಾಲಿಕ್ ಬ್ರೈಟ್ ಕ್ರೀಮ್. ಇದು ನೀವು ನೋಡ್ಬೋದು. ಇದು ಚೆನ್ನಾಗಿದೆ, ನಿಮಗೆ ಸ್ಕಿನ್ ಬ್ರೈಟ್ನಿಂಗಿಗೆ ಇದು ಹೆಲ್ಪ್ ಆಗುತ್ತೆ. ವಿತ್ SPF ಇದೆ ಇದರಲ್ಲಿ. ಇದು ನಿಮಗೆ ಒಂದು ಐಬ್ರೋ ಪೆನ್ಸಿಲ್ ಇದು ಮೆಬ್ಲಿನ್ ಅವ್ರದ್ದೇ ಒಂದು ಐಬ್ರೋ ಪೆನ್ಸಿಲ್. ಹಾಗೂ ಇದು ಮೆಬ್ಲಿನ್ ಅವ್ರದ್ದು ಸೂಪರ್ ಬ್ಲ್ಯಾಕ್ ಕಾಜಲ್. ನೀವು ನೋಡ್ಬೋದು, ಸೂಪರ್ ಬ್ಲ್ಯಾಕ್ ಕಾಜಲ್. ಸೊ ನೀವು ಕಾಜಲಾಗಿ ಯೂಸ್ ಮಾಡ್ಬೋದು, ಲೈನರಾಗಿ ಇದನ್ನೇ ಯೂಸ್ ಮಾಡ್ಕೋಬೋದು. ಸೊ ಇದನ್ನು ಯೂಸ್ ಮಾಡ್ಕೊಂಡು ಯಾವ ಥರ ಯೂಸ್ ಮಾಡೋದು ಅಂತ ಹೇಳ್ತೀನಿ. ಫಸ್ಟ್ ಕ್ಲೆನ್ಸಿಂಗ್ ತೊಗೊಳ್ಳಿ. ನೀವು ಕ್ಲೆನ್ಸಿಂಗ್ ತೊಗೊಂಡು ಜಸ್ಟ್ ವೈಪ್ ಮಾಡ್ಕೊಳ್ಳಿ ಫೇಸ್ನ. ಈ ಥರ ವೈಪ್ ಮಾಡಿಕೊಂಡು ಏನು ಡಸ್ಟ್ ಇರುತ್ತೆ ಸ್ಕಿನ್ನಲ್ಲಿ, ಏನು ಡೆಡ್ ಸ್ಕಿನ್ ಇರುತ್ತೆ, ಸೊ ಅದು ನಿಮಗೆ ಕ್ಲೆನ್ಸಿಂಗಿಂದ ರಿಮೂವ್ ಆಗುತ್ತೆ. ಸೊ ಅದಕ್ಕಾಗಿ ನಿಮಗೆ ಕ್ಲೆನ್ಸಿಂಗ್ ಯೂಸ್ ಮಾಡುವಂಥದ್ದು. ಸೊ ನೆಕ್ಸ್ಟ್ ನಾನು ಇಲ್ಲಿ ಪ್ರೈಮರ್ ಯೂಸ್ ಮಾಡ್ತಿಲ್ಲ. ಸೊ ಡೈಲಿ ಮೇಕಪ್ ಅಲ್ವಾ, ಸೊ ಜಸ್ಟ್ ಒಂದು ಮಾಯ್ಶ್ಚರೈಸರ್ ಕ್ರೀಮ್ ಈ ಥರ ಯೂಸ್ ಮಾಡ್ತಾ ಇದ್ದೀನಿ. ಜಸ್ಟ್ ಯೂಸ್ ಮಾಡ್ಕೊಳ್ಳಿ. ಯಾವಾಗಲೂ ಡೌನ್ವರ್ಡ್ಸ್ ಈ ಥರ ನೀವು ಬ್ಲೆಂಡ್ ಮಾಡ್ಕೋಬೇಕು ಕ್ರೀಮನ್ನು. ಹಾಗೆ ನೆಕ್ಸ್ಟ್ ನೀವು ಲೈಟಾಗಿ ಕಾಂಪ್ಯಾಕ್ಟ್ನ ಟಚ್ ಅಪ್ ಮಾಡ್ಕೊಳ್ಳಿ. ಹಾಕೋಬೋದು ಈಸಿಯಾಗಿ. ಸೊ ಸ್ವಲ್ಪ ಲೈಟಾಗಿ ನೆಕ್ಕಿಗೆ ಅಪ್ಲೈ ಮಾಡ್ಕೊಳ್ಳಿ. ಹಾಗೆ ನೆಕ್ಸ್ಟ್ ನಾನಿಲ್ಲಿ ಇದು ಟಿಂಟ್ ತಗೊಂಡಿದ್ದೀನಿ. ಸೊ ಇದನ್ನೇ ಲೈಟಾಗಿ ತಗೊಂಡು ಚೀಕ್ಸಿಗೂ ನೀವು ಈ ಥರ ಯೂಸ್ ಮಾಡ್ಕೋಬೋದು. ಇದು ಆ್ಯಕ್ಚುಲಿ ಟಿಂಟ್ ನೋಡಿ, ಇದು ಆ್ಯಕ್ಚುಲಿ ಪೌಡರಿ ಬೇಸಲ್ಲಿದೆ. ನ್ಯಾಚುರಲ್ ಫಿನಿಶಿಂಗ್ ಬರುತ್ತೆ ಇದರಲ್ಲಿ. ಸೊ ಲೈಟಾಗಿ ಯೂಸ್ ಮಾಡಿದ್ದೀನಿ. ಇದನ್ನು ಸ್ವಲ್ಪ ಅಂಡರ್ ಐ, ಸೊ 3 in 1 ಇದಾಯಿತು, ಜಸ್ಟ್ ಒಂದು ಪ್ರಾಡಕ್ಟ್. ಹಾಗೆ ನೆಕ್ಸ್ಟ್ ಈ ಕಾಜಲ್ ತಗೊಳ್ಳಿ. ಈ ಕಾಜಲಲ್ಲಿ ಜಸ್ಟ್ ಈ ಥರ ಅಪ್ಲೈ ಮಾಡ್ಕೊಳ್ಳಿ. ಹಾಗೂ ನಿಮ್ಮ ಹತ್ರ ಬಡ್ಸ್ ಇದ್ದರೆ ಸೊ ಬಡ್ಸ್ ತಗೊಂಡು ಲೈಟಾಗಿ ಈ ಥರ ಸ್ಮರ್ಜ್ ಮಾಡ್ಕೊಳ್ಳಿ. ಸೊ ಲುಕ್ ಚೆನ್ನಾಗಿರುತ್ತೆ. ಇಲ್ಲ ತುಂಬ ಸ್ಮಾಲ್ ಐ ಯಾರಿಗಾದರೂ ಇದ್ದರೆ ಈ ಥರ ಸ್ಮರ್ಜ್ ಮಾಡೋದ್ರಿಂದ ಸ್ವಲ್ಪ ಐ ನಿಮಗೆ ಬಿಗ್ ಕಾಣುತ್ತೆ. ಇಲ್ಲ ನೀವು ಸ್ಮೋಕಿ ಮಾಡ್ತೀರ ಅಂದರೆ ಸ್ಮೋಕಿ ಥರ ಮಾಡ್ಬೋದು. ಜಸ್ಟ್ ಅಪ್ಲೈ ಮಾಡಿ ಅದನ್ನೇ ಜಸ್ಟ್ ಬಡ್ಸಲ್ಲಿ ನೀವು ಸ್ಮರ್ಜ್ ಮಾಡ್ಕೋಬೋದು. ಸೊ ಸಿಂಪಲ್ ಮೇಕಪ್ ಅಂದರೆ ಇಷ್ಟೇ ಆಗುತ್ತೆ. ಆಮೇಲೆ ನೀವು ನೆಕ್ಸ್ಟ್ ನೀವು ಐಬ್ರೋ ಫಿಲ್ಲರಲ್ಲಿ ಐಬ್ರೋ ಮಾಡ್ಕೊಳ್ಳಿ, ಎಲ್ಲೆಲ್ಲ ಗ್ಯಾಪ್ ಇದೆ ಅಂತ. ಸೊ ಏನು ಗ್ಯಾಪ್ ಇರುತ್ತೆ ಅದನ್ನು ಫಿಲ್ ಮಾಡ್ಕೊಳ್ಳಿ. ಸೊ ಇಷ್ಟೇ ನ್ಯಾಚುರಲ್ ಮೇಕಪ್ಪು.